ರಾಯಚೂರು ಜಿಲ್ಲೆಯ ಲಿಂಗಸುಗೂರು, ಹಟ್ಟಿ ಹಾಗೂ ಮುದಗಲ್ ಪಟ್ಟಣಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಕ್ರಮ ವಹಿಸಲಿದೆ ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ. ಶುಕ್ರವಾರ ವಿಧಾನಸಭೆ ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿ ಸದಸ್ಯ ಮಾನಪ್ಪ ವಜ್ಜಲ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಬೈರತಿ ಸುರೇಶ್, ಲಿಂಗಸುಗೂರು ಪಟ್ಟಣಕ್ಕೆ ಅಮೃತ್ 2.0 ಯೋಜನೆಯಡಿ 94 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಹಟ್ಟಿ ಪಟ್ಟಣ ಪಂಚಾಯಿತಿಗೆ ಜೆಜೆಎಂ ಯೋಜನೆಯಡಿ 33.22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿ ಚಾಲ್ತಿಯಲ್ಲಿದ್ದು, ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲಾಗುವುದು ಎಂದರು. ಲಿಂಗಸುಗೂರು ಯೋಜನೆಯ ಟೆಂಡರ್ ಪಡೆದ ಗುತ್ತಿಗೆದಾರರಿಗೆ ಕಾಮಗಾರಿ ಸ್ಥಳವನ್ನು 2024ರ ಮೇನಲ್ಲಿ ಹಸ್ತಾಂತರಿಸಲಾಗಿದೆ. 24 ತಿಂಗಳ ಕಾಲಾವಧಿ ನಿಗದಿಪಡಿಸಿದ್ದು, 2026ರ ಮೇ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಚಾಲನೆ ನೀಡಲಾಗುವುದು. ಹಟ್ಟಿ ಪಟ್ಟಣ ಪಂಚಾಯಿತಿ ಯೋಜನೆಯ ಟೆಂಡರ್ ಪಡೆದ ಗುತ್ತಿಗೆದಾರರಿಗೆ ಸ್ಥಳವನ್ನು 2025ರ ಜನವರಿಯಲ್ಲಿ ಹಸ್ತಾಂತರಿಸಲಾಗಿದೆ. ಮುಂಬರುವ ವರ್ಷದ ಆರಂಭದಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಬೈರತಿ ಸುರೇಶ್ ತಿಳಿಸಿದರು. ಮುದಗಲ್ ಪಟ್ಟಣದ ಕುಡಿಯುವ ನೀರು ಸರಬರಾಜು ಉನ್ನತೀಕರಣ ಯೋಜನೆಗೆ 34.96 ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ ಕೈಗೊಳ್ಳಲು ಅನುಮೋದನೆ ನೀಡಲಾಗಿದೆ. ಈ ಪೈಕಿ 50% ಮೊತ್ತ 17.48 ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಹಾಗೂ 50% ಮೊತ್ತ 17.48 ಕೋಟಿ ರೂಪಾಯಿಗಳನ್ನು ಪುರಸಭೆ ಪರವಾಗಿ ಮಾರುಕಟ್ಟೆ ಸಾಲ ಪಡೆದು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿತ್ತು. ಸರ್ಕಾರದ ಅನುದಾನದ ಪಾಲಿನಲ್ಲಿ 6.62 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, 27% ಕೆಲಸ ಪೂರ್ಣಗೊಂಡಿದೆ ಎಂದು ಹೇಳಿದರು. ಲಿಂಗಸುಗೂರು, ಹಟ್ಟಿ ಮತ್ತು ಮುದಗಲ್ ಪಟ್ಟಣಗಳಲ್ಲಿ ಪ್ರತಿ 10 ದಿನಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜು ಆಗುತ್ತಿದೆ. ಹತ್ತಿರದಲ್ಲಿಯೇ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಇದ್ದರೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಪ್ರತಿದಿನ ಜನರು ನೀರಿನ ಬವಣೆ ಹೇಳಿಕೊಂಡು ಮನೆಗೆ ಬರುತ್ತಾರೆ. ಸರ್ಕಾರಕ್ಕೆ ಜನರಿಗೆ ಕುಡಿಯುವ ನೀರನ್ನು ಕೊಡುವ ಯೋಗ್ಯತೆಯೂ ಇಲ್ಲ. ಜನ ಪ್ರತಿನಿತ್ಯ ನನ್ನ ಮನೆಗೆ ಬಂದು ಚೀಮಾರಿ ಹಾಕುತ್ತಿದ್ದಾರೆ ಎಂದು ಸದಸ್ಯ ಮಾನಪ್ಪ ವಜ್ಜಲ್ ಸರ್ಕಾರದ ಗಮನ ಸೆಳೆದಿದ್ದರು. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಸರ್ಕಾರ ಬಂದು 2.5 ವರ್ಷ ಆಯ್ತು. ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಕೇಳಿದ್ರಿ, ತೆಗಿಸಬೇಕಾದ್ರೆ ನೀವು ಆದ್ರೆ ತೆಗಿಸಿ ನೋಡ್ರಿ, ಉತ್ತರ ಸೇಮ್ ಉತ್ತರ ಕೊಡ್ತದ. ಇಲ್ಲಿವರೆಗೆ ಯಾವ ಸಮಸ್ಯೆನೂ ನಮ್ಮದು ಬಗೆಹರಿದಲ್ಲ. 10 ದಿನಕ್ಕೆ 1 ದಿನ ನೀರು ಬಿಡ್ತಾರ. 3 ಪಟ್ಟಣಗಳಲ್ಲಿ 10 ದಿವಸದಲ್ಲಿ 1 ದಿವಸ ನೀರು ಬಿಡ್ತಾರ. ಆ ನೀರನ್ನು 10 ದಿನದ ಆಗಸ್ಟ್ ಮಟ್ಟಿಗೆ ಸ್ಟೋರೇಜ್ ಮಾಡಿರ್ಬೇಕು. 10 ದಿನ ಅವನ್ನ ಕುಡಿಯಕ್ಕೂ ಬಳಕೆ ಮಾಡಬೇಕು, ದಿನ ಬಳಕೆಗೂ ಅವೇ ನೀರನ್ನ ಯೂಸ್ ಮಾಡಬೇಕು. ನಾವು ಕೊಟ್ಟಂತ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಕೊಂತ ಹೋಗ್ತಿದ್ದಾರೆ. ದಿನಾಲೂ ನೀರು ಕೊಡ್ತಕ್ಕಂಥದಕ್ಕೆ ಏನಾಗ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರುಗಳು ಇದ್ರ ಬಗ್ಗೆ ಯಾಕೆ ಇದಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದಾರೆ? ನಾನು ಕೇಳ್ತಕ್ಕಂಥದ್ದು, ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ, ದೊಡ್ಡ ಡ್ಯಾಮ್ ಇದೆ. ನಮಗೆ ನಾರಾಯಣಪುರ ಡ್ಯಾಮ್ ಅಂದ್ರೆ ಸಮುದ್ರ ನಿಂತಾಗ ನೀರು ನಿಂತಿದೆ. ಪಕ್ಕದ ನಮ್ಮ ಪಟ್ಟಣದಲ್ಲೇ ಕುಡಿಯಕ್ಕೆ ನೀರಿಲ್ರಿ. ನಮ್ಮ ಪಟ್ಟಣದಲ್ಲೇ ಡ್ಯಾಮು, ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ. ನಮ್ಗೆ 10 ದಿನಕ್ಕೆ 1 ದಿನ ನೀರು ಬಿಡ್ತಾರೆ 3 ಪಟ್ಟಣಗಳಿಗೆ. ಅಂದ್ರೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಹೇಳಿ? ರೈಟಿಂಗ್ನಾಗ ಪತ್ರಗಳ ಮುಖಾಂತರನೂ ಕೇಳಿದೀನಿ, ಪ್ರತಿ ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೀನಿ. ಸೇಮ್ ಉತ್ತರ ಕೊಡ್ತಿದಾರ. ಆ ಉತ್ತರ ಕೊಡುವಂತ ಅಧಿಕಾರಿಗಳಿಗಾದ್ರೂ ಸ್ವಲ್ಪ ಏನಾದ್ರೂ ಒಂದು ಮಾನವೀಯತೆ ಇರಬೇಕಲ್ವಾ? ಕುಡಿಯೋ ನೀರಿನ ಸಮಸ್ಯೆ ಡೈಲಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಮಾಡ್ಬೇಕಲ್ವಾ ಸರ್ಕಾರ? ಇದಕ್ಕೆ ನಮ್ಗೆ ಯಾಕೆ ಮಾಡ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಹೇಳಿ? ಕೊಟ್ಟಿದ್ದಾರೆ ಉತ್ತರದಲ್ಲಿ. ಅಮೃತ ಯೋಜನೆ ನಡೆದಿದೆ, ಜೆಜೆಎಂ ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ. ಜೆಜೆಎಂ ವರ್ಕು ಹಟ್ಟಿಯಲ್ಲಿ ನಡೀತಿದೆ. ಮುದಗಲಲ್ಲಿ ಜೆಜೆಎಂ ವರ್ಕು ಇಲ್ಲ, ಅಮೃತ ಯೋಜನೆ ಇಲ್ಲ, ಜಲಧಾರೆ ವರ್ಕು ಇಲ್ಲ. ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಮೃತ ಯೋಜನೆ ಇವತ್ತು ಜೆಜೆಎಂ ವರ್ಕ್ ಮುಗಿಬೇಕಂದ್ರೆ ಸುಮಾರು 2 ವರ್ಷ ಬೇಕಿನ್ನು. ಹಟ್ಟಿಯಲ್ಲಿ ಮತ್ತು ಲಿಂಗಸೂರಲ್ಲಿ 2 ವರ್ಷ ಬೇಕು ಈ ಕಾಮಗಾರಿ ಮುಗಿಬೇಕಂದ್ರೆ. ಅಲ್ಲಿವರೆಗೆ ಏನ್ ಮಾಡ್ಬೇಕು ಇಲ್ಲಿ ಕುಡಿಯೋ ನೀರಿನ ಯೋಜನೆ? ಇವರು ಪರಿಸ್ಥಿತಿ, ಜನರ ಸಮಸ್ಯೆ ಏನಾಗ್ತಿದೆ? 10 ದಿನಕ್ಕೆ 1 ದಿನ ನೀರು ಬಿಟ್ರೆ ಹೆಂಗ್ ಅದನ್ನ ಮಾಡ್ಬೇಕು ಸಾಧ್ಯ ಹೇಳಿ? ಮುದಗಲಲ್ಲಿ ಅಮೃತ ಯೋಜನೆ ಇಲ್ಲ ಮತ್ತು ಜೈಜಾಮುನಿ ಇಲ್ಲ. ಅವ್ರೇನ್ ಮಾಡ್ಬೇಕು ಇವತ್ತು? ಇನ್ನು ಮುಂದೆ ಬ್ಯಾಸಿಗೆ ಬರುತ್ತೆ. ಈಗ 10 ದಿವಸಕ್ಕೆ 1 ದಿವಸ ನೀರು ಇವತ್ತು ಬಿಡ್ತದಾರ. ಇನ್ನು ಬ್ಯಾಸಿಗೆಯಲ್ಲಿ ಪರಿಸ್ಥಿತಿ ಏನಾಗಬೇಕು ನಮ್ಮದು? ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ? ಕುಡಿಯ ನೀರಿನ ಬಗ್ಗೆ ಕೊಡ್ತಕ್ಕಂಥದ್ದು ಯಾಕೆ ವಿಚಾರ ಮಾಡ್ತಾ ಇಲ್ಲ ನಮ್ಮ ಸಚಿವರುಗಳು? ಇದನ್ನ ಪ್ರತಿ ಸಲ ಸುಮಾರು ಪ್ರತಿ ಅಧಿವೇಶನದಲ್ಲಿ ಕೇಳಿದ ಅಧ್ಯಕ್ಷರೇ, ಇದಕ್ಕೆ ಸರಿಯಾಗಿ ಇವತ್ತು ಮಾಹಿತಿ ಕೊಟ್ಟು ದಿನಾಲು ಕುಡಿಯ ನೀರಿನ ಯೋಜನೆಗೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ಕೊಂತೀನಿ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗಸುಗೂರು ಕ್ಷೇತ್ರದಲ್ಲಿ 3 ಟೌನ್ಸ್ ಇದಾವೆ ಸಭಾಧ್ಯಕ್ಷರೇ. ಲಿಂಗಸುಗೂರು ಟೌನ್, ಹಟ್ಟಿ ಮತ್ತು ಮುದಗಲ್. ಇದರಲ್ಲಿ ಅವ್ರು ಹೇಳಿರೋದು ಭಾಗಶಃ ಸತ್ಯ ಇದೆ ಸಭಾಧ್ಯಕ್ಷರೇ. ಮುದಗಲ್ ಪಟ್ಟಣಕ್ಕೆ ಈ ದುಡ್ಡು ನಾವು ಕೇಳಿದೀವಿ ಸಭಾಧ್ಯಕ್ಷ, ಹಣದ ಅವಶ್ಯಕತೆ ಇದೆ ಸಭಾಧ್ಯಕ್ಷ. ಸುಮಾರು ಇನ್ನೂ 29 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಫೈನಾನ್ಸ್ ಅವ್ರು ಕೇಳಿದೀವಿ ಸಭಾಧ್ಯಕ್ಷ. ಫೈನಾನ್ಸ್ ಅವರು ಅದನ್ನ ಕ್ಲಿಯರ್ ಮಾಡಿದ ತಕ್ಷಣ ನಾವು ಮುದಗಲ್ ಪಟ್ಟಣಕ್ಕೆ ಸಹ ನೀರು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ ಸಭಾಧ್ಯಕ್ಷ.
ಅಧ್ಯಕ್ಷರೇ, ಇಲ್ಲಿವರೆಗೂ ಪೂರಕವಾಗಿ ನಾವು 2.5 ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ದಿನಾನೂ ಕುಡಿಯಕ್ಕೆ ನೀರು ಕೊಡ್ರಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ. ಸಚಿವರು ಉತ್ತರ ಕೊಡ್ತಕ್ಕಂಥದ್ದನ್ನ ಯಾವುದೋ 2017 ಇಸ್ವಿಯಲ್ಲಿ ಟೆಂಡರ್ ಕರೆದಿರ್ತಕ್ಕಂಥದ್ದು ಇವತ್ತು 9ನೇ ವರ್ಷ ಇದು. ಆ ಟೆಂಡರ್ ಅದೇ ಹೆಸರಿನ ನೆಪದ ಮೇಲೆ ಇವತ್ತು 9 ವರ್ಷಗಟ್ಟಲೆ 9 ವರ್ಷ ಆದ್ರೂ ಕೂಡ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಮುದಗಲಲ್ಲಿ. ಬರೀ ಅದೇ ಉತ್ತರ ಕೊಟ್ಕೊಂತ ಹೋದ್ರೆ ಮುಂದಿನ ಜನರಲ್ಲಿ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಎಷ್ಟು ಒಂದು ಕುಡಿಯ ನೀರಿನ ಸಮಸ್ಯೆ ಎದುರಿಸ್ತಾರೆ ಗೊತ್ತಾ? ಇವತ್ತ ಅಮೃತ ಯೋಜನೆ JJM ವರ್ಕ್ ಏನಾದ್ರೂ ಕಂಪ್ಲೀಟ್ ಆಗ್ಬೇಕಂದ್ರೆ ಇನ್ನು 2 ವರ್ಷ ಬೇಕು. ಇವ್ರೇನ್ ಸಚಿವರು ಹೇಳ್ತಾರಲ್ಲ 3 ತಿಂಗಳ 7 ತಿಂಗಳ, ಯಾವ ಕಾರಣಕ್ಕೂ ಆಗಲ್ಲ. ಇನ್ನ 2 ವರ್ಷ ಬೇಕು ಅವನು ಕಾಮಗಾರಿ ಪೂರ್ಣ ಆಗ್ಬೇಕಂದ್ರೆ. ಅದು ಲಿಂಗಸೂರು ಹಟ್ಟಿಯಲ್ಲಿ ಮಾತ್ರ. ಮುದಗಲ್ ಪಟ್ಟಣದಲ್ಲಿ ಯಾವ ಅಮೃತ ಯೋಜನೆ ಇಲ್ಲ, JJM ಇಲ್ಲ, ಜಲಧಾರಣೆ ಇಲ್ಲ. ಟೋಟಲ್ ಅಲ್ಲಿ ಬಿಡದ ಅಲ್ಲಿರ್ತಕ್ಕಂಥ ಕಷ್ಟ ಹೆಂಗಿದೆ ಅಂದ್ರೆ ಜನರಿಗೆ 1 ದಿನದ ನೀರು 10 ದಿನ ಬಳಕೆ ಮಾಡಬೇಕಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಿಜವಲ್ಲ ಅಲ್ಲಿ ಡ್ಯಾಮ್ಲಿಂದ ಡೈರೆಕ್ಟ್ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಯಾಕೆ ಮಾಡಬಾರ್ದು? ಮುದಗಲ್ ಪಟ್ಟಣಕ್ಕೆ ಒಂದು 50 ಕೋಟಿ ರೂಪಾಯಿ ಇಟ್ಕೊಂಡ್ಗೆ ಕುಡಿಯ ನೀರು ಕೊಡಕ್ಕಾಗಲ್ಲನ್ರಿ ಸರ್ಕಾರಕ್ಕೆ. ನಾವು ಇಷ್ಟೊಂದು ಮಾಡ್ತೀವಿ, ಉಗಿತಾದ್ರೆ ಮನೆ ಹತ್ರ ಬಂದ್ ನನಗೆ ಏನ್ರಿ ನಿಮ್ಗೆ ಶಾಸಕರು ಮಾಡೀವಿ, ಕುಡಿಯಕ್ಕೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ನಿಮ್ಗೆ ಅಂತ ಕೇಳ್ತಾರ. ನಾನೇನ್ ಮಾಡ್ಬೇಕು ಅಧ್ಯಕ್ಷರು ಹೇಳಿ? ನಿಮ್ಮ ಮುಖಾಂತರ ಬಂದು ನಾವು ಸರ್ಕಾರಕ್ಕೆ ಹಂಗೆ ಕೇಳಿದ್ರ ಸರ್ಕಾರಕ್ಕೆ ಕುಡಿಯ ನೀರು ಕೊಡೋ ಯೋಗ್ಯತೆ ಇಲ್ಲ ಅಂತ ಕೇಳಕ್ ಆಗ್ತದೆ ಸರ್ಕಾರ? ನೀವೇ ಹೇಳ್ರಿ ಅಧ್ಯಕ್ಷರೇ, ನೀವು ಈ ವಿಷಯನ ಜನರು ನನಗೆ ಬಂದು ದಿನಾಲು ಬಂದಲ್ಲಿ ಉಗಿತಿದಾರ ಅಂತಂದ್ರೆ ನಾನು ಯಾರು ಕೇಳ್ಬೇಕು ಅಧ್ಯಕ್ಷರೇ? ಬಂದು ಸರ್ಕಾರನೇ ಕೇಳ್ಬೇಕು ತಾನೆ. ನಾನು ಸರ್ಕಾರ ಅನುದಾನ ಕೊಟ್ಟಿರ್ತಾನೆ ಜನರಿಗೆ ಏನಾದ್ರು ಕುಡಿಯ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ತಾವ್ ಹೇಳ್ಬೇಕು ಅಧ್ಯಕ್ಷರೇ. ಸಚಿವರು ಏನು ಹೇಳ್ತಾರಲ್ಲ ಇದನ್ನೆಲ್ಲ ಬಿಡ್ಬೇಕೀಗ. 2017 ಟೆಂಡರ್, 18 ಟೆಂಡರ್, ಕರೋನಾ ಬಂತು, ಅವೆಲ್ಲಾ ಕೈತಿಗಳನ್ನು ಬಿಡ್ಬೇಕೀಗ. ನಾವು ಜನರಿಗೆ ನೀರು ಕೊಡ್ಬೇಕಾದ ಬಹಳ ಪ್ರಾಮುಖ್ಯ ಇದೆ. ನಮಗೆ ಜನರಿಗೆ ನೀರು ಕೊಡದೆ ಹೋದ್ರೆ ಮತ್ತೆ ಜನರು ಏನು ವಿಚಾರ ಮಾಡ್ತಾರೆ ಹೇಳ್ರಿ? ಇನ್ನ ದಂಗೆ ಹೇಳ್ತಾರೆ. ಇನ್ನ ಕುಡಿಯ ನೀರು ಕೊಡ್ತಾ ಇಲ್ಲ ನಮಗೆ. ಪಟ್ಟಣದಲ್ಲಿ ಡ್ಯಾಮ್ ಇದೆ, ಪಟ್ಟಣದಲ್ಲಿ ನದಿ ಇದೆ, ಶಾಶ್ವತ ಕುಡಿಯ ನೀರು ಕೊಡ್ತಕ್ಕಂಥ ಅವಕಾಶ ಇದೆ. ಒಂದು 50 ಕೋಟಿ ರೂಪಾಯಿ ಇಟ್ಟರೆ ಪರ್ಮಿಟ್ ಆಗಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಕುಡಿಯ ನೀರಿನ ವಿಚಾರ ಇಲ್ಲ ಸಭಾಧ್ಯಕ್ಷರೇ, ನಾವು ಶುರು ಮಾಡಿರುವಂತ ಕಾಮಗಾರಿಯಲ್ಲಿ ಏನ್ ಲೇಟ್ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಅದು ತಪ್ಪು ತಿಳುವಳಿಕೆ ದಯವಿಟ್ಟು ಅವ್ರಿಗೂ ಗೊತ್ತಿದೆ. ಅದು ಇನ್ನೊಂದು 11 ತಿಂಗಳು ಒಂದು 7 ತಿಂಗಳು ಒಂದು ಸರ್. ಈ 7 ತಿಂಗಳು इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।